ಯಮನಿಗೆ ದಾಸ ಯಮನು ಶಿವನಿಗೆ ದಾಸ ಶಿವನು ಭಕ್ತರ ದಾಸ ಭಯವೇನು ಕೋಲೆ ನಂಜನಗೂಡಲ್ಲಿ ನೆಂಟನೆ ನಿರುವಾಗ ಎಂಟೆಂಟು ದಿನಕ ಬರುವೇನು ಎಂಟೆಂಟು ದಿನಕ ಬರುವೇನು ನಂಜುಂಡ ಸೋಲಿಸದಾಡ ಎಲಿಸಯ್ಯ ಉತ್ತೊಳಗೆ ನಾವು ತೆಗೆದು ಜೇಬಳಕ್ಕೆ ಕಳಲಾಯ್ತಲ್ಲಪ್ಪ. ನಮ್ ಕತೆ ಅಷ್ಟೇ. ಇದಕ್ಕಂದ್ರೆ ಏನು ಮಾಡಕ್ ಆಗಿಲ್ಲ. ಎಷ್ಟು ಸುಮ್ಕಿರಿ ಸವಾಸ ಮಾಡಿ ಜೊತೆ ಸೇರಿ ಬೇಡೋ ದಾಸಪ್ಪ ಕೆಟ್ಟ ಅನ್ನಂಗಾಯ್ತು. ಇವ್ನ್ ಮಾತ್ ಕಟ್ಕೊಂಡು ಹೋದ್ರೆ ನಾವು ಪಂದ್ಯ ದಬಾಕ್ತಂಗೆ ಬರ್ಲಾ. ಆ ಊರಾಗ ಕ್ವಾಣ ಓಡ್ಸವ್ರೆ ಒಂದೊಂದ್ ಕ್ವಾಣ ಇದ್ದಂಗ ಅವ್ರೆ. ಆ ಕ್ವಾಣಗಳು ಆನ್ಗಳು ಇದ್ದಂಗ ಅದಾವೆ. ಅಂತದ್ರಾಗೆ ನಾವು ಗೆಲ್ಲಕ್ ಆಯ್ತದ ಪಟೇಲ್ರೆ. ಆ ಊರವ್ರ ತಾವ ಮಾತಾಡಿ ವಸಿ ನೀವೇ ಏನನ್ನ ಮಾಡಿ. ಆ ಊರಾಗಿಲ್ಲ ಟೇಮ್ನಾಗೆ ಇವನ್ನೇ ಯಜಮಾನನ್ ಮಾಡ್ಕೊಂಡು ಪಂದ್ಯಕ್ಕೂ ಒಪ್ಕೊಂಡು ಈಗ ನನ್ನ ಮುಂದೆ ತಲೆ ಕೇರ್ಕೊಂಡು ನಿಂತ್ಕೊಂಡ್ರೆ ನಾ ಏನ್ ಮಾಡಕ್ ಆಯ್ತದೆ? ಈ ಬುದ್ಧಿ ಮೊದ್ಲೇ ಇರ್ಬೇಕಾಗಿತ್ತು. ಈಗ ಇವನುಂಟು ನೀವುಂಟು, ಅದೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಏನ್ ನಂಜುಂಡಿ ನೀನು ಏನಾರ ಮಾಡಿ ಆ ಊರನ್ನು ಒಪ್ಪಿಸ್ತಾ ಇದ್ವು. ಅಷ್ಟ್ರಾಗೆ ನೀನ್ ಪಂದ್ಯಕ್ಕೆ ಒಪ್ಕೊಂಡು ತೆಪ್ ಮಾಡ್ಬಿಟ್ಟೆ. ಅವ್ರು ಕೋರ್ಟ್ಗೆ ಹೋಯ್ತೀನಿ ಅಂದಾಗ ಎಲ್ರು ಬಾಯಿ ಮುಚ್ಕೊಂಡಿದ್ರಲ್ಲ. ಖರ್ಚು ಮಾಡಕ್ ಯಾರ ತವ ಕಾಸಿತ್ತು? ಧೈರ್ಯಕ್ಕಿಂತ ದೊಡ್ಡ ಮಿತ್ರ ಇಲ್ಲ, ಹೇಳಿತನಕ್ಕಿಂತ ದೊಡ್ಡ ಶತ್ರುನೇ ಇಲ್ಲ ಅಂದಂಗೆ ನಾವೆಲ್ಲ ಮನ್ಸ್ ಮಾಡಿದೆ ಈ ಪಂದ್ಯ ದೊಡ್ಡ ವಿಷಯನ ಅಲ್ಲ. ನಾವೇ ಗೆಲ್ಬಾರ್ದು. ನಿನ್ ಮಾತ್ ಕಟ್ಕೊಂಡು ಹೋಗ್ಬಿಟ್ರೆ ಅಕ್ಸ ಕತ್ತೆ ಮಾತ್ ಕೇಳ್ಕೊಂಡು ಅಶ್ವಮೇಧ ಯಾಗ ಮಾಡ್ದಂಗ ಆಯ್ತದೆ. ಹೋಗಿ ಮರವಾದಿ ಕಳ್ಕೊಳಕ್ಕಿಂತ ಹೋಗದೆ ಮರವಾದಿ ಉಳಿಸ್ಕೊಳ್ಳೋದೇ ವಾಸಿ. ಬರ್ರಲ್ಲ ನಿಂತ್ಕೊಳ್ರಲ್ಲ. ಅಬಾ ಬಾ 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 ಮನೆ ತುಂಬಾ ಮಕ್ಕಳು ಉಂಡೆಲೆ ಎತ್ತೋರ್ ಯಾರು ಅಂದಂಗೆ ಎಷ್ಟು ಜನ ದಾಂಡಿಗರಿಯೋದಿರೋಲ್ಲಪ್ಪ. ಒಬ್ಬನಿಗಾರ ಛಲ ಕುಲ ಹೋಯ್ತೇನ್ರಲ್ಲ. ಹೊಲ ಉತ್ತಿದ್ರೆ ಸಾಲದು, ಬಿತ್ತಿದ್ರೇನೆ ಬೆಳೆ ಆಗದು. 101 ಜನ ಕೌರವ್ರಿದ್ರು ಪಾಂಡವರು ಕುರುಕ್ಷೇತ್ರ ಗೆಲ್ಲಿಲ್ವಾ? ಅದೇನೋ ಅಂತಾರಲ್ಲ, ಅವ್ವ ಉತ್ತರ ತಿರ್ಕೊಂಡು ಮಗಳ ದಕ್ಷಿಣ ತಿರ್ಕೊಂಡ್ರೆ ಊರ್ ಕಳ್ಸ ಓರೋರ್ ಯಾರು ಅಂದಂಗೆ ಸೂತ್ಕ ಆದವ್ರಂಗ್ ಹೊಂಟ್ ಬಿಟ್ರೆ ಊರ್ ಕತೆ ಶಿವಾಯ್ ನಮ. ಶಬಾಷ್ ತಾಯಿ, 100ಕ್ಕೆ1 ಮಾತು ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮಂಥ ತಾಯಿ ಮಗ ಊರಿಗೊಬ್ಬೊಬ್ರು ಇದ್ರೆ ಈ ಕಂಬಳ ಏನು ಜೀಜಾಬಾಯಿ ಶಿವಾಜಿ ತರ ಒಂದೊಂದು ಯುದ್ಧನೇ ಗೆಲ್ಬಹುದು. ನಿಮ್ಮ ಹಳ್ಳಿಗೋಸ್ಕರ ಟೊಂಕ ಕಟ್ ನಿಂತಿರೋ ನಂಜುಂಡಿ ಮಾತು ಕೇಳಿ. ನನ್ ಸಹಕಾರ ನಿಮ್ಗಿದ್ದೇ ಇದೆ. ಎಮ್ಮೆ ಸರ ನುಂಗ್ದಾಗ ಗಬ್ಬಾಗಿತ್ತು. ಸರ ಕಡಿಮೆ ಹೊಟ್ಟೆ ಒಳಗೆ ಏನಾದ್ರು ಸೇರ್ಕೊಂಬಿಟ್ಟದ? ಅನುಮಾನ ಬಂದ್ಮೇಲೆ ಬಗೆಹರಿಸ್ಕೊಂಡ್ಬಿಡ್ಬೇಕು. ದುರ್ನಾಥ ಏನ್ ಸೋಚ ಅಂತೀನಿ. ಎಮ್ಮೆ ನುಂಗಿದ್ದು ಕರಿ ನೋಟೆಲ್ ಬಂದ್ಬಿಟ್ಟದಲ್ಲ. ಹೆಂಗೋ ಸದ್ಯಕ್ ಸರ ಸಿಕ್ಬಿಡ್ತಲ್ಲ. ಏನಮ್ಮೆ ಬಾವಾ ಹಾಕಿಲಾಯ್ತು ವಾಲ್ಕೋಗೌಡೆ ಮಗಿಗೆ ಸರವ ಹೊಸ್ತಾಗಿ ಮಾಡ್ಸದ್ರ? ಇಲ್ಲಿ ಕಡೆ ಬಾವಾ ಕಳೆದುಡ್ಲಿ ಸಿಕ್ತು, ನಂಜುಂಡಿ ತಂದ್ಕೊಟ್ಟ, ನಾನ್ ಬರ್ತೀನಿ. ಹಂಗಾರೆ ಇದೇನು? ಅನ್ನ ದೇವರ ಸಮಾನ. ನಮ್ಮ ಜ್ಞಾನ ಶುದ್ಧವಾಗಿದ್ರೆ ಈ ಎಂಜಿಲು ಜಾತಿ ಮತ
ಯಾವುದು ಲೆಕ್ಕಕ್ಕಿಲ್ಲ ಅಂದೆ. ನಿಂತ್ಕೋ. ಯಾಕೆ ಹೊರಟ್ಬಿಟ್ಟೆ? ಮತ್ತೇನು ಅದನ್ನು ಕುಡಿಸ್ಬೇಕಾ? ಇಲ್ಲ, ನೀನೇ ಕುಡಿಬೇಕು. ತಾತ ಕುಡಿಸ್ತಾರ ಸಾಲದ ಮೊಮ್ಮಗಳು ಬೇರೆನಾ? ನೀನ್ ಕುಡಿ, ಹೇಳ್ತೀನಿ. ಆ. ನೀನು ಕುಡಿಸಿ, ನಾನ್ ಕುಡ್ದಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಅಷ್ಟು ಗೊತ್ತಾಗಕ್ಕಿಲ್ವಾ? ನೀರಾಗೆ ನಾ ಏನಾರ ಪಾಸಣ ಹಾಕಿದೀನಿ ಅಂತ ಅನುಮಾನ ನಿಂಗೆ? ಅದಕ್ಕಲ್ಲ, ಮತ್ತೆ ಮೊನ್ನೆ ನಮ್ ತಾತ ನನ್ನ ಎಂಜಿಲು ನಿನಗ್ ತಿನ್ಸಿದ್ರಲ್ಲ, ಅದಕ್ಕೆ. ವಾ, ವರ್ಷನೇ ಬದ್ಲಾದಂಗೈತೆ. ಗೊತ್ತಾಗೋಯ್ತಾ? ಜಾಸ್ತಿ ರಂಗೋಲಿ ಇಡ್ಬೇಡ, ನೆಲ ತೂಕಿದ್ ಬಿದ್ದಾತು. ನಂಜುಂಡಿ, ಕೇಳ್ರಪ್ಪ ಕೇಳ್ರಿ, ಯಾರ್ಯಾರ್ ಕೋಣಗಳು ಕಂಬಳಕ್ಕೆ ಆಯ್ಕೆ ಆಗಿದಾವೋ ಅವ್ರಿಗೆಲ್ಲ ಡಿ.ಸಿ. ಸಾಹೇಬ್ರು ಹಿಂಡಿ ಬೂಸ ಹಂಚ್ತಾರಂತಪ್ಪ. ಅವ್ರೆಲ್ಲ ಊರ ಹೆಬ್ಬಾಗ್ಲ ಹತ್ರ ನಾಳೆ ಒತಾರಿಗೆ ಸೇರ್ಬೇಕಂತಪ್ಪ. ಬಾಣದವ್ರು ಮಾತ್ರ ಬರ್ರಪ್ಪ, ಪೂಸೆಟ್ಟೆ ಅಂತ ಎಲ್ರು ಬರ್ಬೇಡಿ. ಏನ್ ಪಲ್ಲೆ ಚೀಲನೆ ತಂದ್ಬಿಟ್ಟಿದೀಯಾ? ಸಾಯ್ತು, ನಿಮ್ಮಿಂದ ಬಹು ಉಪಕಾರ ಆಯ್ತು. ನಮ್ಮ ಊರಿನ ಜನ ನಿಮ್ಮ ಉಪಕಾರನ ಯಾವತ್ತೂ ಮರೆಯಲಿಲ್ಲ. ನಂಜುಂಡಿ, ಇದರಲ್ಲಿ ಉಪಕಾರದ ಮಾತೆಲ್ಲಿ ಬಂತು? ಇದರಿಂದ ನಿಮ್ಮ ಹಳ್ಳಿಗೆ ಒಳ್ಳೇದಾಗೋದಿದ್ರೆ ಸಾಕು. ನೀನಾ? ನಿಮ್ ಮನೆಯಾಗ ನಿನ್ ಬಿಟ್ರೆ ಬೇರೆ ಕೋಣ ಯಾವಿದ್ದವು? ಓ, ಬರೋದ್ ಬಂದ್ಬಿಟ್ಟಿದ್ಯಾ? ಹಿಡ್ಕೊ ಇದನ್ನ ಕೈಯಾಗೆ, ತಿನ್ಕೊಂಡು ಒಯ್ತಾ ಇರು, ತಿರುಗಿ ನೋಡ್ಬೇಡ. ಏನ್ರು ನಿಮ್ಮ ಅಪ್ಪನ ಮನೆಯಿಂದ ಕೂಡ ಆಡ್ದಂಗ ಆಡ್ತೀರಾ? ವರ್ಷಿ ನನ್ ಮಕ್ಳ ಊರಿಗೆ ಬರ ಬಂದ್ರು ಈ ನನ್ನ ಮಗ ಕರಗ್ಲಿಲ್ಲ. ತೊಳಿಲ ಸೋಪು, ಉಪ್ಪು, ಹುಣಸೆ ಹಣ್ಣು. ಇವಳೇನು ತರಕ್ಕೆ ಬರ್ಕೊಟ್ಟವಳೆ? ಇದೇನಪ್ಪ ಇದು? ಗೊತ್ತಿರ್ತಾರೆ ಭಾಷೆ ಬರ್ಕೊಟ್ಟವಳೆ, ಅರ್ಥ ಆಗಿಲ್ಲ. ಚಿಕ್ಕ ನಿಂತ್ಕ, ಇದ್ರಾಗ ತರಕೇನೋ ಬರ್ಕೊಟ್ಟವ್ರೆ, ಓದೇ ಹೇಳ. ಇದು ಇಂಗ್ಲಿಷ್ ಆಗೈತ್ ಕಣಣ್ಣ. ಅದಕ್ಕೆ ನಿನ್ ಕೈ ಕೊಟ್ಟಿದ್ದು. ILU ಅರ್ಥವಾಗ್ತಿಲ್ಲ ಕಣಣ್ಣ. ಕೊಡ್ಲ ಇಲ್ಲಿ. ILU ಇದು ಹಿಂಗೈತ್ ಕಣ್ಲಾ? ಹೆಂಗ್ಲಾ? A for apple, B for boy, C for cat ಅಂತ ಇಂಗ್ಲಿಷ್ ಮಿಸ್ ಹೇಳ್ಕೊಟ್ಟಿನ್ವಲ್ಲ. ತೆಗಿಲ ಇಂಗ್ಲಿಷ್ ಬುಕ್ಕ. ಐನಾಗ ಏನೈತ್ ನೋಡ್ಲಾ? ಇಂಕು ಇಂಕು ಕಣಣ್ಣ. ಎಲ್ಲಾಗ ಏನೈತ್ ನೋಡ್ಲಾ? ಲೆಟ್ರು ಲೆಟ್ರು ಕಣಣ್ಣ. ಇವನಾಗ ಏನೈತ್ ನೋಡು? ಅಂಬ್ರಲ್ಲ ಛತ್ರಿ ಕಣಣ್ಣ. ಅಬ್ಬೊಬ್ಬೊಬ್ಬೊಬ್ಬ, ಈ 3 ಅಕ್ಷರದಾಗೆ ಈಟೊಂದು ಅರ್ಥ ಆಯ್ತಾ? ಹೆಂಗಾರ ಮಾಡಿ ಈ ಇಂಗ್ಲಿಷ್ ಭಾಷೆ ಕಲಿಬೇಕಂದ್ರಲ್ಲ. ಕೊಡ್ಲಾ ಚಿಟಿಯ, ಸ್ಕೂಲ್ಗೆ ಹೋಗಿ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ. ಏನ್ ಸ್ಕೂಲ್ಗೆ ಹೋಗೋದೇ ಅಣ್ಣ? 3 ಮೈಲಿ ನಡ್ಕೊಂಡು ಹೋಗ್ಬೇಕು, 3 ಮೈಲಿ ನಡ್ಕೊಂಡ್ ಬರ್ಬೇಕು. ನಮ್ಮೂರ್ನಾಗೆ ಒಂದ್ ಸ್ಕೂಲ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವೇನಣ್ಣ? ಸರಿ ಬತ್ತಿ ಬರ್ಲ. ಇನ್ನು 3 ಮೈಲಿ ಐತೆ, ಬೇಗ ನಡಿಲ್ಲ. ಎಣಬಿದ್ದೋಯ್ತದೆ. ಈ ಕಷ್ಟ ಯಾವಾಗ ಹೋಗ್ತದೆ? ನಂಜುಂಡಿ, ನಂಜುಂಡಿ, ನಾನ್ ಕೊಟ್ಟು ಚೀಟಿ ಓದಿದ್ಯಾ? ವಾ, ಅರ್ಥ ಆಯ್ತಾ? ಹಳ್ಳಿ ಜನ ಅಂದ್ರೆ ದಡ್ಡನ್ ಮಕ್ಳು ಅನ್ಕೊಂಡ್ಬಿಟ್ರ? ತಗೊಳ್ಳಿ, ನೀವು ಬರ್ಕೊಟ್ಟಿದ್ದೀನ ಇಂಕು ಲೆಟ್ರು. ನಮ್ಮೂರ್ನಾಗು ಇಂಗ್ಲಿಷ್ ಕಲ್ತ್ ಐಕ್ಲವ್ರೆ. ಹೌದು, ಛತ್ರಿನಾಗ ಬರ್ಕೊಟ್ಟಿದ್ದೀರಾ? ಇಲ್ಲೇ ನಾತಾಕಿಲ್ವಾ? ಒಳ್ಳೆ ತಿಕ್ಲಿ ಸವಾಸ ಆಯ್ತು. ಅಯ್ಯೋ ಬುದ್ದು.
ಶವ ಎತ್ತಿನ ಮೇಲೆ ಬಂದು ಮತ್ತೆ ಸಾವಿರ ಕೈಲಿ ಹಿಡ್ಕೊಂಡು ಕೋಲೆ 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 ಗೂಡಲ್ಲಿ ನೆಂಟನೆ ನಿರುವಾಗ ಎಂಟೆಂಟು ದಿನದ ಬರುವೇನು ಎಂಟೆಂಟು ದಿನದ ಬರುವೇನು ನಂಜುಂಡ ಸೋಲಿಸದಾಡ ಗೆಲಿಸಯ್ಯ. ಈ ಶುಭ ದಿನ ನಿಮ್ಗೆಲ್ಲ ಜಯ ತರಲಿ, ನಮ್ಮ ಹಳ್ಳಿ ಪಾಲಿಗೆ ದಾಖಲೆಯಾಗಿ ಉಳಿಲಿ. ನಿಮ್ಮಂತ ಹಿರಿಯರ ಆರೈಕೆ ದೇವರ ಆಶೀರ್ವಾದ ಇದ್ರೆ ಜಯ ನಮ್ದೆ. ಆಶೀರ್ವಾದ ಮಾಡಿ ಐನೂರೇ. ಮಗ, ಈ ಊರು ಭವಿಷ್ಯ ನಿನ್ನ ಕೈಯಾಗದೆ. ಈ ಪಂದ್ಯದಾಗೇನಾರ ಸೋತ್ರೆ ನಾವು ಬದುಕಿದ್ದು ಸತ್ತಂಗೆಯ. ಒಳ್ಳೆದ. ಈ ದಿನದ ಕೋಣದ ಓಟದ ಸ್ಪರ್ಧೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದ ಶಂಕರ್ ರಾವ್ರವರು ಆಗಮಿಸಿದ್ದಾರೆ. ಅವ್ರಿಗೆ ನೀವು ತುಂಬ ಹೃದಯದ ಸ್ವಾಗತವನ್ನು ನೀಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾಲುವೆಯನ್ನು ಕೊಡಬೇಕು ಅಂತ ನಿರ್ಧಾರವಾಗಿದೆ. ಆದ್ದರಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರೋ ಎರಡೂ ತಂಡಗಳಿಗೂ ನಾನು ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ.